ಆತ್ಮೇರೆ 1 ಗಂಟೆ ತಡವಾದ್ದಕ್ಕೆ ಮೊದಲನೆಯದಾಗಿ ಗೌರವವಾಗಿ ಕ್ಷಮಾಪಣೆ ಕೇಳ್ಬಿಡ್ತೀವಿ, ಬೇರೆ ಮಾತೇ ಇಲ್ಲ. ಇದು ಬೆಂಗಳೂರಿಂದ ಬಿಡುವಾಗಲೇ ಬಹಳ ಕಷ್ಟ ರಸ್ತೆ. ಅದು ಬೆಂಗಳೂರು ಆಗಿರೋ ಪರಿಸ್ಥಿತಿ ಯಾರು ಅದನ್ನು ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಪರಿಸ್ಥಿತಿ ಆಗೋಗಿದೆ. ಬೆಂಗಳೂರು ಯಾಕಪ್ಪ ಇರಬೇಕು ಅನ್ನೋ ಥರ ಬಂದ್ಬಿಟ್ಟಿದೆ, ಅದು ಬಿಟ್ಟು ಹೊರಗಡೆ ಇರಬೇಕೆಲ್ಲಾದ್ರೂ ಅನ್ನೋ ಥರ ಆಗೋಗಿದೆ. ಯಾವುದು ಕಾಲಕ್ಕೆ ತಕ್ಕಂತೆ ಹೋಗೋಕ್ಕಾಗಲ್ಲ. ಆಸ್ಪತ್ರೆಗಳಿಗಾಗ್ಬೋದು, ಸರ್ಕಾರಿ ಕಚೇರಿಗಳಿಗಾಗ್ಬೋದು, ಎಲ್ಲೇ ಯಾವುದೇ ಕೆಲಸಕ್ಕೆ ಹೋಗಬೇಕಾಗ್ಬೋದು, ಬೆಳಿಗ್ಗೆ ಎದ್ದ ತಕ್ಷಣ ಕಾಲಕ್ಕೆ ತಕ್ಕಂತೆ ಹೋಗಕ್ಕಾಗೋದಿಲ್ಲ. ಬೆಂಗಳೂರು ಸಂಪೂರ್ಣವಾಗಿ ಅದು ಬಹಳ ಒಂದು ರೀತಿ, ಅದನ್ನ ಯಾವ ರೀತಿ ವರ್ಣನೆ ಮಾಡಬೇಕು ಅನ್ನೋದಾಗಲ್ಲ, ಅದು ಜನರಿಗೆ ಒಂದು ರೀತಿ ನೋವೇ ಆಗ್ತಾ ಇದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೋವೇ ಆಗ್ತಾ ಇದೆ. ಅದನ್ನ ತಡೆಯೋಕೆ ಸರ್ಕಾರದವರು ಏನೇನೋ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ, ಸರಿಯಾಗಿ ಆಗ್ತಾ ಇಲ್ಲ. ಬೆಂಗಳೂರು ಪರಿಸ್ಥಿತಿ, ಬೆಂಗಳೂರು ಇವತ್ತು ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ. ಬೆಂಗಳೂರು ನಗರ ಅಲ್ಲಿ ನಡೀತಾ ಇರೋ ವ್ಯವಸ್ಥೆಗಳು, ಅಲ್ಲಿ ಆಗ್ತಕ್ಕಂಥ ಪರಿಸ್ಥಿತಿ ನೋಡಿದಾಗ, ನಿರ್ಮಾಣ ಮಾಡಿದ್ರು ಆವತ್ತಿನ ಪರಿಸ್ಥಿತಿಯನ್ನು ನೆನೆಕೊಂಡಾಗ ಇವತ್ತು ಬೆಂಗಳೂರು ಬಹಳ ಅತ್ಯಂತ ಕಣ್ಣೀರಿನ ಕಥೆ ಆಗಿದೆ. ಯಾಕೆ ಈ ಮಾತು ಹೇಳಕ್ ಬಂತು ಅಂತಂದ್ರೆ, ತಡವಾಗಿ ಬಂದದ್ದಕ್ಕೆ ಹೇಳ್ತಕ್ಕಂಥ ವಿಚಾರಗಳು ಬಂತು. ಈ ರಾಜ್ಯದಲ್ಲಿ ಅನೇಕ ಬೇಡಿಕೆಗಳು ಒಂದೇ ಸಮನೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಈ ಕಡೆ ದಕ್ಷಿಣ ನಮ್ಮ ಈ ರಾಜ್ಯಗಳಾಗಿರ್ಬೋದು, ಜಿಲ್ಲೆಗಳಾಗಿರ್ಬೋದು, ಬಹಳ ಅತ್ಯಂತ ಬೇಡಿಕೆಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಸುಮಾರು 1956 ಕರ್ನಾಟಕ ಏಕೀಕರಣ ಆದದ್ದು. ಆವಾಗ ರಾಜ್ಯ ಪುನರ್ವಿಂಗಡಣೆ ಮಾಡುವಾಗ ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ, ಈ ಕಡೆ ನಮ್ಮ ಕರಾವಳಿ ಭಾಗ, ಮಂಗಳೂರು, ಉಡುಪಿ, ಕಾರವಾರ, ಇಲ್ಲಿ ಬಂದರುಗಳ ಬೆಳವಣಿಗೆ, ಬಂದರುಗಳ ಅಭಿವೃದ್ಧಿ ಒಂದು ಕಡೆ, ಮತ್ತೊಂದು ಕಡೆ ಉತ್ತರ ಕರ್ನಾಟಕದ 56 ಎಲ್ಲ ಕರ್ನಾಟಕ ಒಂದಾಯಿತು. ಈ ಬೇಡಿಕೆಗಳು ಮಾತ್ರ ಹಾಗೆ ಉಳಿದಿದೆ. ಸುಮಾರು ನಿಮ್ಗೆ ಹೇಳೋದಾದ್ರೆ, ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾರೆ. ಯಾಕೆ ಅಧಿವೇಶನ ಮಾಡಬೇಕು? ಅಲ್ಲಿ ಒಂದು ಅಧಿವೇಶನ ನಡೆದರೆ ಉತ್ತರ ಕರ್ನಾಟಕ ಭಾಗ, ಹೈದರಾಬಾದ್ ಕರ್ನಾಟಕ ಭಾಗದ ಬಗ್ಗೆ ಸಮಗ್ರ ಚರ್ಚೆ ಆಗತ್ತೆ ಅಂತೇಳಿ ಇದುವರೆಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಯಾವುದೇ ಕಾರಣಕ್ಕೂ ಸುಮಾರು ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. MESನ ನಿಷೇಧ ಮಾಡಿ, ಇದು ಬಹಳ ಗಡಿನಾಡಿಗೆ ಬಹಳ ಅಪರಾಧ. ಇದು ಇವ್ರನ್ನ ಮಹಾರಾಷ್ಟ್ರದಲ್ಲಿ ಹೋಗಲಿ, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲಿ MES ಯಾಕೆ ಬೇಕು ಅನ್ನೋದು ಇದು ಪ್ರಶ್ನೆ. ಜೊತೆಗೆ ಮಹದಾಯಿ, ಕಳಸಾ ಬಂಡೂರಿ, ಈ ಕಡೆ
ಮೇಕೆದಾಟು ಇದು ನಿರಂತರವಾಗಿ ಹೈದರಾಬಾದ್ ಕರ್ನಾಟಕದ ಬೆಳವಣಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಪರಭಾಷೆಯವರು ಎಲ್ಲ ಕಡೆ ನುಗ್ಗಿದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಎಲ್ಲ ಭಾಗದಲ್ಲೂ ಈ ರಾಜ್ಯದಲ್ಲಿ ಅಪರಾಧಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಪರಭಾಷೆಯವರಿಂದ. ಬಹಳ ಪರಭಾಷೆಯವರು ಮಾದಕ ವಸ್ತುಗಳು ಅವರೇ, ಅತ್ಯಾಚಾರಗಳು ಅವರೇ, ಸುಲಿಗೆ ಅವರೇ, ಕಳ್ಳತನ ಅವರದೇ, ಕೊಲೆ ಅವರದೇ, ಎಲ್ಲ ನಿರಂತರವಾಗಿ ನಡೀತಾ ಇದೆ. ಇದು ನಿಜಕ್ಕೂ ಬಹಳ ಗಂಭೀರವಾಗಿ ಸರ್ಕಾರ ಯೋಚನೆ ಮಾಡಬೇಕು. ಯೋಚನೆ ಮಾಡ್ತಾ ಇಲ್ಲ. ಈಗ ಬಹಳ ಅತ್ಯಂತ ನಡೀತಕ್ಕಂಥ ನಮ್ಮ ಇದೆಲ್ಲ ನೋಡಿದಾಗ ಈ ಅನ್ಯಾಯಗಳೆಲ್ಲ ಹೊರಗಡೆಯವರಿಂದಲೇ ಜಾಸ್ತಿ ನಡೀತಾ ಇದೆ. ಇದರ ಬಗ್ಗೆ ಪರಭಾಷೆಯವರನ್ನ ಯಾವ ರೀತಿ ನೋಡಬೇಕು ಅನ್ನೋದು ಸರ್ಕಾರಕ್ಕಿಲ್ಲ. ಮತ್ತು ಕನ್ನಡಿಗರ ಉದ್ಯೋಗ ಇವು ನೀತಿನೇ ಇಲ್ಲ ಸರ್ಕಾರಕ್ಕೆ. ಸರೋಜಿನಿ ಮಹಿಷಿ ವರದಿ ಇತ್ತು ಹಿಂದೆ, ಅದನ್ನ ಮೂಲೆಗುಂಪು ಮಾಡಿದ್ರು. ಅದಾದ್ಮೇಲೆ ಮತ್ತೊಂದು ವಿಧೇಯಕವನ್ನ ತಯಾರು ಮಾಡಿದ್ರು, ಮಂತ್ರಿಮಂಡಲದಲ್ಲಿ ಒಪ್ಪಿಗೆ ತಗೊಂಡ್ರು, ಶಾಸನಸಭೆಗೆ ಬರಲಿಲ್ಲ. ಮತ್ತು ಕನ್ನಡಿಗರ ಉದ್ಯೋಗದ ಬಗ್ಗೆ ನೀವೇನ್ ಮಾಡಕ್ ಸಾಧ್ಯ? ನೀವೇನಾದ್ರೂ ಒಂದು ಷರತ್ತಿಲ್ಲದೆ ಇದ್ರೆ ಈ ರಾಜ್ಯದಲ್ಲಿ ಬಂದಿರತಕ್ಕಂಥ ಹೊರಗಡೆಯ ಕಾರ್ಖಾನೆಗಳು, ಖಾಸಗಿ ಕಾರ್ಖಾನೆಗಳು, ಸರ್ಕಾರ ಒಂದೇ ಅಲ್ಲ ಖಾಸಗಿ ಕಾರ್ಖಾನೆಗಳು, ಕೇಂದ್ರದ ರೈಲ್ವೆ ಇಲಾಖೆ ಮತ್ತು ಬ್ಯಾಂಕುಗಳು, ಇಲ್ಲಿ ನಾವು ಸ್ಪಷ್ಟವಾಗಿ ಸರ್ಕಾರ ಮಸೂದೆಯನ್ನು ಮಾಡಿ ಅವರ ಮೇಲೆ ನಾವು ಒತ್ತಡವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ತೆಗೆದುಕೊಳ್ಳಕ್ಕಾಗಲ್ಲ. ಮಸೂದೆಗಳು ಐಟಿ ಅವರ ಒತ್ತಾಯಕ್ಕೆ ಆ ಮಸೂದೆಯನ್ನ ಹಿಂದಕ್ಕೆ ಪಡೆದ್ರು. ಮಸೂದೆಯನ್ನ ಶಾಸನಸಭೆಗೆ ತರೋದಕ್ಕೆ ಆಗಲಿಲ್ಲ. ಈ ತರ ಅನೇಕ ವಿಚಾರಗಳ ಬಗ್ಗೆ ಕರ್ನಾಟಕದಲ್ಲಿ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ. ನಾವು ಈ ರಾಜ್ಯಕ್ಕಾಗಿ, ರಾಜ್ಯದ ಅಭ್ಯುದಯಕ್ಕಾಗಿ ನಿರಂತರವಾಗಿ ಹೋದ 22ನೇ ತಾರೀಕು ಕರ್ನಾಟಕ ಬಂದ್. ಆ ಬಂದ್ನಲ್ಲಿ ಮಂಡ್ಯ ಜಿಲ್ಲೆ ಅದ್ಭುತವಾದಂಥ ಪ್ರತಿಕ್ರಿಯೆ ಕೊಟ್ಟರು. ಅದ್ಭುತವಾಗಿ ಮಂಡ್ಯ ಜಿಲ್ಲೆ ಇಡೀ ಕನ್ನಡಿಗರ 1ನೇ ಜಿಲ್ಲೆ ಆಗೋಯ್ತು. ಎಲ್ಲಿ ನೋಡಿದ್ರು ಮಂಡ್ಯ ಬಂದ್ ಅಂತೇಳಿ ಬಹಳ ಚೆನ್ನಾಗಿ ಇದಾಯಿತು. ನಾನು ಈ ಸಂದರ್ಭದಲ್ಲಿ ಇಡೀ ಮಂಡ್ಯ ಜಿಲ್ಲೆಗೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ಬೇರೆ ಕಡೆನೂ ಆಗಿರಲಿಲ್ಲ ಅಂತಲಲ್ಲ, ಬೆಳಗಾವಿ ಆಯಿತು, ಬೇರೆ ಕಡೆ ಆಯಿತು, ಬಸ್ ಹತ್ತೋದಕ್ಕೆ ಜನ ಇರಲಿಲ್ಲ, ಬಸ್ ನಿಲ್ದಾಣಗಳಿದಾಗಿದೆ, ಬಹಳ ಚೆನ್ನಾಗಿ ಬಂದು ಇಡೀ ಕರ್ನಾಟಕ ಉದ್ದಗಲಕ್ಕೂ ಆಯಿತು. ಈಗ ನಾವು ಮತ್ತೊಂದು ಅದ್ಭುತವಾದಂಥ ಚಳವಳಿ 26ನೇ ತಾರೀಕು, ಇದೇ 26ನೇ ತಾರೀಕು ವಿನೂತನವಾಗಿ, ವಿಶೇಷವಾಗಿ ಇದಕ್ಕೆ ಯಾರ ನನ್ನ ಬೆಂಬಲ ನಿನ್ನ ಬೆಂಬಲ ಅಂತಕ್ಕಂಥ ವಿಚಾರ ಅಲ್ಲ. ಇದಕ್ಕೆ 26ನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡಿಗಾಯಿ ಹೊಡೆಯುವ ಚಳವಳಿ. ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲಿ ಅಂದ್ರೆ ಅಲ್ಲಿ ಹೊಡಿಬಹುದು. ರಸ್ತೆಯಲ್ಲಿ ಹೊಡಿಬಹುದು, ದೇವಸ್ಥಾನದಲ್ಲಿ ಹೊಡಿಬಹುದು, ಮನೆಯಲ್ಲಿ ಹೊಡಿಬಹುದು, ಮಸೀದಿಲಿ ಹೊಡಿಬಹುದು, ಆಫೀಸ್ನಲ್ಲಿ ಹೊಡಿಬಹುದು. ಎಲ್ಲಿ ಅಂದ್ರೆ ಅಲ್ಲಿ ಒಂದು ಕಾಯಿ ತಗೊಳ್ಳೋದು, ಹೊಡೆಯೋದು, ಕನ್ನಡಿಗರ ಬೇಡಿಕೆ ಈಡೇರಲಿ ಅಂತೇಳಿ. ಇದು ರಾಜ್ಯಕ್ಕೆ ಒಂದು ಹೊಸ ಇದರ ಪ್ರಕಾರ
ನಮ್ಮ ಅಂದಾಜು ಸುಮಾರು ಇಡೀ ರಾಜ್ಯಾದ್ಯಂತ 6.5 ಕೋಟಿ ಜನದ ಮೇಲಿದೆ. ಕನಿಷ್ಠ 2 ಕೋಟಿ ಈಡ್ಗಾಯ ಆದರೂ ಇಡೀ ರಾಜ್ಯದಲ್ಲಿ ಹೊಡಿಬೇಕು. ಇದು ದೇಶದ ಎಲ್ಲರಿಗೂ ಗೊತ್ತಾಗಬೇಕು ಕರ್ನಾಟಕದ ಪರಿಸ್ಥಿತಿ ಎಷ್ಟು ನೋವಿನಲ್ಲಿದ್ದಾರೆ ಅಂತಕ್ಕಂಥದ್ದು. ಈ ಬಗ್ಗೆ ಎಲ್ಲ ಕಡೆ ಮಂಡ್ಯದಲ್ಲೂ ನಮ್ಮ ಸ್ನೇಹಿತರುಗಳು ಬಹಳ ಅದ್ಭುತವಾಗಿ ಈಡ್ಗಾಯ ಹೊಡೆಯುವ ಮೂಲಕ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಮತ್ತು ರಾಜ್ಯದ ಉದ್ದಗಲಕ್ಕೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಬಹಳ ಗಂಭೀರವಾಗಿ ಚಿಂತನೆಯನ್ನ ಮಾಡಿದ್ದೇವೆ. ಇದು ಎಲ್ಲ ಕಡೆನೂ ಇದರ ಬಗ್ಗೆ ಬಹಳ ಅದ್ಭುತವಾಗಿ ಇದು ಗಮನ ಸೆಳೀತಾ ಇದೆ. ಇದೊಂದು ವಿನೂತನವಾಗಿ ಇರತಕ್ಕಂಥ ಚಳವಳಿ. ಇದನ್ನ ಎಲ್ಲಿ ಯಾರು ಬೇಕಾದರೂ ಹೊಡಿತಕ್ಕಂಥದ್ದು ಒಂದು ಗಂಭೀರವಾದ ಪರಿಸ್ಥಿತಿ ಅಂತೇಳಿ ನಾನು ತಮ್ಮ ಮುಂದೆ ತಿಳಿಸ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.